ನಮಸ್ತೆ ಎಲ್ಲ ಗೆಳೆಯರಿಗೂ ಹಾಗೂ ಬಂಧು ಮಿತ್ರರಿಗೂ ಎಲ್ಲರಿಗೂ ನನ್ನ ಅನಂತಪೂರ್ವಕ ನಮಸ್ಕಾರಗಳು. ಇವತ್ತಿನ ವಿಷಯ ಬಂದ್ಬಿಟ್ಟು, ನಾನು ಚಿಕ್ಕ ವಯಸ್ಸಿನಲ್ಲಿ ಒಂದು ಪ್ರವಚನ ಕೇಳಿದ್ದೆ. ತುಂಬ ಚೆನ್ನಾಗಿದೆ. ಉತ್ತಮರ ಸಂಘ ಮಾಡು ಅಂತಂದು ಒಂದು ಪ್ರವಚನ ತುಂಬ ಚೆನ್ನಾಗಿದೆ. ಒಬ್ಬರು ಅಜ್ಜವ್ರು ಹೇಳಿದ್ದು, ಇಲ್ಲೇ ರೋಣಕ್ಕೆ ಬಂದಿದ್ದರು. ಅವರು ರೋಣದಲ್ಲಿ ನಾನು ಕೇಳ್ಬೇಕಂತ ಹೋಗಿದ್ದೆ. ಆ ಟೈಮಲ್ಲಿ ತುಂಬ ಚೆನ್ನಾಗಿ ಹೇಳಿದರು. ಅದೇ ಒಂದು ಪ್ರವಚನ ಒಂದಿಷ್ಟು ನೆನಪಿತ್ತು ನನಗೆ. ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ಲಾಂಗ್ ಇದೆ, ಆದರೆ ಸ್ವಲ್ಪ ಅಷ್ಟು ನನಗೆ ಎಷ್ಟು ಬರ್ತಿದೆಯೋ ಅಷ್ಟು ಹೇಳ್ತೀನಿ. ಉತ್ತಮರ ಸಂಘ ಮಾಡು, ಉತ್ತಮರ ಸಂಘ ಮಾಡು ಪ್ರವಚನ ಹೆಸರೇ ಉತ್ತಮರ ಸಂಘ ಮಾಡು. ಉತ್ತಮರ ಸಂಘ ಮಾಡು ಅಂದರೆ ಯಾರು ಉತ್ತಮರು? ಉತ್ತಮರು ಯಾರು? ಉತ್ತಮರಂದರೆ ಯಾರು? ಏನು ದುಡ್ಡಿದ್ದವರು ಉತ್ತಮರು? ಏನು ದುಡ್ಡಿಲ್ದವರು ಉತ್ತಮರು? ಆಮ್ಯಾಗ ಊರಾಗ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ, ಅವರು ಉತ್ತಮರು. ಓಣ್ಯಾಗ ದೊಡ್ಡ ದೊಡ್ಡ ಗುರು ಹಿರಿಯರು ಇರ್ತಾರೆ. ಆದ್ರೆ ಗುರು ಹಿರಿಯರು ಇರ್ತಾರೆ, ಒಳ್ಳೆ ಗುಣಗಳಿದ್ದರೆ ಉತ್ತಮರಾಗ್ತಾರೆ. ಇಲ್ಲ ಕೆಟ್ಟ ಗುಣಗಳಿದ್ರೆ ಅವ್ರು ಹೆಂಗೆ ಉತ್ತಮರಾಗ್ತಾರೆ? ಒಳ್ಳೆ ಗುಣಗಳು ಯಾರು ಇರ್ತಿರ್ತಾವೋ ಅವರು ಉತ್ತಮರು ಅಂತನೂ ಇರುವುದು ಅವ್ರಿಗೆ ಸಿಗುತ್ತೆ. ಅವ್ರಿಗೆ ಉತ್ತಮರು ಅಂತ. ಇಲ್ಲ ಒಬ್ಬೊಬ್ಬರು ಊರಾಗ ಇಂಥ ಹಿರಿಯರು ಇರ್ತಾರೆ, ಅವರ ಜಗಳ ಹಚ್ಚಿರ್ತಾರೆ, ಮತ್ತೆ ಅವ್ರ ತಾಕ ಬಂದು ಕಾಕ ಮುಗಿದಿರ್ಬೇಕಲ್ಲ ಅಂಥ ಹಿರಿಯರು ಇರ್ತಾರೆ. ಅವ್ರಿಗೆ ಹೆಂಗೆ ಉತ್ತಮರು ಅನ್ನಕ್ಕೆ ಬರುತ್ತೆ? ಉತ್ತಮರು ಅಂದ್ರೆ ಒಳ್ಳೆಯ ಗುಣಗಳನ್ನು ಇಟ್ಕೊಂಡವ್ರಿಗೆ ಉತ್ತಮರು ಅಂತ. ಒಂದು ಊರಾಗ ಪ್ರವಚನ ಹೇಳಕ್ಕೆ ಬಂದಿರ್ತಾರೆ. ಶ್ರಾವಣ ಮಾಸದಾಗ, ಶ್ರಾವಣ ಮಾಸ ಅಂದ್ರೆ ನಮ್ಮ ಕಡೆಗೆಲ್ಲ ಪುರಾಣ, ಪುಣ್ಯಕಥೆಗಳು, ಭಜನೆ ಈ ಥರದ್ದು ಶ್ರಾವಣ ಮಾಸದಾಗ. ಉತ್ತರ ಕರ್ನಾಟಕ ಅಂದ್ರೆ ಶ್ರಾವಣ ಮಾಸದಾಗ ಭಜನೆ, ಪುರಾಣ ಇವೆಲ್ಲ ಒಂದು ತಿಂಗಳ ಪರ್ಯಂತನೂ ಇರ್ತವೆ. ಅಂಥ ಟೈಮ್ನಾಗ ಅವಾಗ ನಾವು ಚಿಕ್ಕವರಿದ್ದಾಗ, ಅವಾಗ ಈಗೂ ನಡೀತಿರ್ತಾವೆ. ಆದರೆ ನಾವು ಚಿಕ್ಕವರಿದ್ದಾಗ ಕೇಳಿದ್ದೆ, ತುಂಬ ಚೆನ್ನಾಗಿತ್ತು ಅದು ನಾನು ಕೇಳಿದೆ. ಆಮೇಲೆ ಮನುಷ್ಯಗೆ ಒಳ್ಳೆಯ ಗುಣಗಳನ್ನು ಮನಸ್ಸಿನಾಗ ಬೀರುವಂಥ ವಿಷಯಗಳಿದ್ವು ಅದ್ರಾಗ. ಹೀಗಾಗಿ ನಾನು ಕೇಳಿದ್ದೆ ಒಂದು ಸ್ವಲ್ಪ ಚೆನ್ನಾಗಿದೆ. ಈ ಶ್ರಾವಣ ಮಾಸದಾಗ ಪುರಾಣ ಹೇಳಕ್ಕೆ ಬಂದಿರ್ತಾರೆ. ಆ ಊರಾಗ ಒಬ್ಬ ಪಾಪಿ ಮನುಷ್ಯ ಇರ್ತಾನೆ. ಪಾಪಿ ಮನುಷ್ಯ ಅಂದ್ರೆ ಹಿಂಗೆ ಸುಳ್ಳು ಹೇಳೋದು, ವಂಚನೆ ಮಾಡೋದು, ಕಳ್ಳತನ ಮಾಡೋದು, ಬರೀ ದಗಲ್ ಬಾಜಿ ಕೆಲಸ ಮಾಡವ ಪಾಪಿ ಮನುಷ್ಯ ಅಂದರೆ ಏನು? ಸುಳ್ಳು ಹೇಳೋದು, ಇಲ್ಲ ಅವ್ರ ಮನೆ ತುಡು ಮಾಡಿದ್ನೆ, ಇವ್ರ ಮನೆ ತುಡು ಮಾಡಿ ಇಂಥ ಒಬ್ಬ ಇದ್ದ. ಆ ಶ್ರಾವಣ ಮಾಸದಾಗ ಅಜ್ಜವ್ರು ಪ್ರವಚನ ಹೇಳೋ ಮುಂದಾಗ, ಪುರಾಣ ಹೇಳೋ ಮುಂದಾಗ ಅವನು ಬಂದು ಕುಂತಿದ್ದ. ಆ ಪ್ರವಚನ ಕೇಳಕ್ಕೆ ಅವನು ಬಂದು ಕುಂತಿದ್ದ. ಕೇಳೋ ಮುಂದಾಗ ಅವನಿಗೂ ಯಾಕೋ ಕೇಳ್ಕೊಂಡು ಹೋಗಿ ಒಂದು 15-20 ದಿವಸ ಪುರಾಣ ಹೇಳಿದರು ಅಜ್ಜವರು. ಹೇಳಿದಾದ್ಮೇಲೆ ಕಡೆಕ ಮತ್ತು ಹಿಂಗತಿಗೆ ಶ್ರಾವಣ ಎಂಡಿಗೆ ಯಾವುದರ ಒಂದು ಚಲೋ ದೇವಸ್ಥಾನಕ್ಕೆ, ಇಲ್ಲ ಪಂಡರಾಪುರ, ಇಲ್ಲ ಕಾಶಿ ವಿಶ್ವನಾಥ ಇಂಥವು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗೋದೊಂದು ವಾಡಿಕೆ. ಅವಾಗ ಏನು ಶ್ರಾವಣ ಮಾಸ ಮುಗಿದ ತಕ್ಷಣ ಎಲ್ಲ ಭಕ್ತರೆಲ್ಲ ಸೇರಿಕೊಂಡು ಅಜ್ಜವ್ರ ಜೊತೆಗೆ ಕಾಶಿ ಯಾತ್ರೆ ಮಾಡೋಕ್ಕೆ ರೆಡಿ ಆದರು. ಮತ್ತು ಊರಾಗ ಒಬ್ರಿಗೆ ಹೇಳಿದ್ರೆ ಎಲ್ಲ ಡಂಗರ ಬರ್ತದೆ, ಹಿಂಗಿದ್ದೆ ಡಂಗರ ಬಡ್ದು ಕಾಟ್ ಹೇಳ್ತಿರ್ತಾರೆ. ಡಂಗರ ಬಡ್ದು ಕಾಶಿ ಯಾತ್ರೆಗೆ ಹೋಗೋದೈತಿ,
ಎಲ್ಲರೂ ಆಸಕ್ತಿ ಇದ್ದವರು ಬರಬೇಕು, ಇದೇ ಇದ್ದವ್ರು ಬರಬೇಕು, ಅಜ್ಜರೂ ಬರಕತ್ತಾರ ಅಂತ ಅನ್ನೋದು ಹಿಂಗತಿಗೆ ಹೇಳ್ತಾರೆ. ಹೀಗಾಗಿ ಎಲ್ಲರೂ ಕೇಳ್ಕಾಟ ಮತ್ತು ಬರೋರು ಮತ್ತು ಅಲ್ಲೆಲ್ಲ ಹೆಸರು ಬರ್ಸ್ಬೇಕಾಗಿರುತ್ತೆ. ಹೀಗಾಗಿ ಎಲ್ಲರೂ ಒಬ್ಬೊಬ್ರು ಹೆಸರು ಬರ್ಸ್ತಿರ್ತಾರೆ. ಅದ ಊರಾಗನ ಮತ್ತು ಒಬ್ಬ ಇರ್ತಾನಲ್ಲ ಪಾಪಿ ಮನುಷ್ಯ, ಅವನ ಕಿವಿಗೆ ಬೀಳೋದು. ಮತ್ತು ಎಲ್ಲರೂ ಒಟ್ಟರೆ ನಾನು ಯಾಕೆ ಹೋಗ್ಬಾರ್ದು ಅನ್ನೋದು ಅವ್ನು ತಿಳಿಯಾಕ. ನಾನು ಒಂದು ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬರ್ಬೇಕಂತ ಈ ಪಾಪಿ ಮನುಷ್ಯಗೂ ಹೋಗ್ಬೇಕು ಅನ್ನೋದು ಛಲ ಹೋಗ್ತದೆ. ಅವನು ಮತ್ತು ಅಜ್ಜರ್ ತಾಕ ಬರ್ತಾನೆ. ಬರೋ ಮುಂದಾಗ ಮತ್ತು ಅಲ್ಲಿ ಊರಾಗಿನ ಮಂದಿ ಎಲ್ಲರೂ ನಿಂತಿರ್ತಾರೆ. ಹಿಂಗೆ ಅವರು ಬರ್ಸಕ್ಕಂತನೂ ಬಂದಿರ್ತಾರೆ. ಇವ ಯಾಕೆ ಬಂದನಪ್ಪ ಮರ ಅಂತಾರೆ ಅವರು. ಈ ಮನುಷ್ಯ ಈ ಕಡೆಗೆ ಯಾಕೆ ಬರಕತ್ತ, ಇವತ್ತೇನೋ ಕಾರ್ಯ ಇದ್ದು ನಮಗಂತದ್ದು. ಮತ್ತು ಇವ ಇನ್ನೂ ಹೊರಗೆ ನಿಂತಿರ್ತಾನ. ಒಳಗೆ ಹೋಗಿ ಅಜ್ಜವ್ರಿಗೆ ಹೋಗಿ ಹೇಳೇ ಬಂದ್ಬಿಡ್ತಾರೆ. ಹೇಳ್ಬೇಕಂತ ಹೋಗಿರ್ತಾರೆ. ಯಾವ ಅಜ್ಜರಿಗೆ ಹೋಗಿ ಹೇಳೇ ಬಿಡ್ತಾರೆ, ಹಿಂಗಿಂಗೆ ರೀ ಒಬ್ಬವ ಇಲ್ಲಿ ಅದು ಬಂದಾನ, ಅವು ಸರಿ ಇಲ್ಲ ಮನುಷ್ಯ, ಕಳ್ಳತನ ಮಾಡ್ತಾನೆ, ವಂಚನೆ ಮಾಡ್ತಾನೆ, ಬರೀ ಮೋಸ ದಗಲ್ಬಾಜಿ ಮಾಡೋ ಬಂದಾನ್ರಿ, ಅವಾಗ ನೀವು ಒಟ್ಟ ಬರೋಕೆ ಹೋಗ್ಬೇಡ್ರಿ ಅಂತಂದು ಅಜ್ಜರಿಗೆ ಹೋಗಿ ಹೇಳಿ ಬರ್ತಾರೆ. ಆದರೂ ಆ ಪಾಪಿ ಮನುಷ್ಯ ಹೋಗೇ ಬಿಡ್ತಾನೆ. ಅಲ್ಲಿ ಸೀದ ಒಳಗೆ ಹೋದವನ ಅಜ್ಜರಿಗೆ ಹೋಗಿ ನಮಸ್ಕಾರ ಮಾಡಿ, ನಾನು ಕಾಶಿಗೆ ಬರ್ಬೇಕಂತ ಮಾಡಿದ್ರಿ ಅಜ್ಜವ್ರ. ಅವರು ಅಜ್ಜವರು ಮತ್ತು ಯಾರಿಗೂ ಅವರಲ್ಲಿ ಏನು ಕಲ್ಮಶ ಇರೋದಿಲ್ಲ. ಎಲ್ಲರಿಗೂ ಹೆಂಗೆ ಬಾ ಅಂತಾರೆ. ಹಂಗತಿಗೆ ಇವರು ಹೇಳಿದರು, ಅವ್ರಿಗೆ ಹೇಳಿದ್ರು ಬಾರಪ್ಪ ನೀನು ಬಾ ಅಂತಂದು ಹೇಳಿಬಿಡ್ತಾರೆ. ಇವಾಗ ಜಗ್ಗ ಖುಷಿ ಆಗಿಬಿಡುತ್ತೆ. ನನಗೂ ಅಜ್ಜರ್ ಬಾ ಅಂದ್ರೆ, ನನಗೂ ಅಜ್ಜರ್ ಬಾ ಅಂದ್ರೆ ಅಂತಂದು ಇವ ಜಗ್ ಖುಷಿಯಾಗಿ ಹೊರಗೆ ಬರ್ತಾನೆ. ಊರಾಗಿನ ಮಂದಿ ಎಲ್ಲ ಇವನ್ನ ಇವ ಬರೋದು ನೋಡಿ, ನನಗೂ ಅಜ್ಜರ್ ಬಾ ಅಂದ್ರೆ, ನನಗೂ ಅಜ್ಜರ್ ಬಾ ಅಂದ್ರೆ ನೋಡಿ ಸೀದಾ ಊರಾಗಿನ ಮಂದಿ ಎಲ್ಲ ಅಜ್ಜರ್ ಕಡೆಗೆ ಹೋಗ್ತಾರೆ. ಆಗ ಅಜ್ಜರು ಯಾಕ್ರಪ್ಪ ಅಂತ, ಅಲ್ರಿ ಅಜ್ಜರಿ ಅಂತ ತಪ್ಪು ಮಾಡಿಬಿಟ್ರಿ ನೀವು, ಹೋಗಿ ಹೋಗಿ ಯಾವಾಗ ಬಾ ಅಂತಂದು ಹೇಳ್ಬಿಟ್ರಿ ನೀವು. ಅವು ಊರಾಗ ಎಲ್ಲ ಮಿಕ್ಕಿದವದನವ, ಗನ ಪಾಪಿ ಮನುಷ್ಯ ಅದನವ, ಸರಿ ಇಲ್ಲ, ಕಳ್ಳತನ ಮಾಡ್ತಾನೆ, ಇಂಥದ್ದು ಮಾಡ್ತಾನೆ, ಅವ್ಗೆ ಯಾಕೆ ಬಾ ಅಂತ ಹೋದ್ರಿ. ಹಂಗೇನಿಲ್ಲ, ಅವಂಗ ಕರ್ಸುನಂತ ಹೇಳ್ತೀನಿ, ಹಂಗೆ ಅವ ಬಂದ್ರೆ ನಾವು ಬರೋದ ಇಲ್ರಿ ಅಂತಂದು ಅಜ್ಜರಿಗೆ ಅನ್ನಕತ್ತೀನಿ. ಯಾರು ಬರ್ತಿರೋ ಯಾರು ಬಿಡ್ತಿರೋ ಅಜ್ಜರು ಹೇಳಿದರು, ಯಾರು ಬರ್ತಿರೋ ಯಾರು ಬಿಡ್ತಿರೋ ಒಟ್ಟು ಅವ್ನು ಕರೆಸಿ ಕಾಟ್ ನಾನು ಹೇಳ್ತೀನಿ, ಎಲ್ಲರೂ ಕೂಡಿ ಹೋಗುನಂತ. ಬರೋರು ಎಲ್ಲರೂ ಕೂಡೇ ಹೋಗೋದಂದ್ರೆ ಹೋಗುದ, ಮತ್ತು ಮಾಡಿ ಒಂದು ಹೋಗುದ ಅಂತಂದು ಹೇಳ್ತಾರೆ. ಹಂಗಾದ್ರೆ ನೀವು ಕರೆಸಿ ಹೇಳ್ಬೇಕು ನೋಡ್ರಿ ಅವಾಗ, ಅಂದ್ರೆ ನಾವು ಎಲ್ಲರೂ ಮತ್ತು ನಾವು ಮಕ್ಕಳು ಮರಿ ಒಟ್ಟು ಒಡಿ ವಸ್ತ್ರ ಇರ್ತವೆ ನಮ್ಮ ಕಡೆಯೂ, ಮತ್ತು ಅವು ಬಂದು ಏನಾರು ಒಂದು ತಗಲ್ಬಾಜಿ ಮಾಡ್ತಾನೆ ರೀ ಅಜ್ಜರ, ಅದಕ್ಕೆ ಮತ್ತು ನೀವ ಮನೆ ನೋಡ್ರಿ ಎಲ್ಲ ಅಂತಂದು ಅಜ್ಜರಿಗೆ ಹೇಳ್ತಾರೆ. ಅಜ್ಜರಿಗೆ ಬೈಯಕ್ಕೆ ಚಲೋ ಮಾಡ್ತಾರೆ ಊರನ್ನ ಮನೆ. ಆಗ ಪಾಪಿ ಮನುಷ್ಯನ ಕರೆಸ್ತಾರೆ. ಅವನು ಕರೆಸಿ ಅಜ್ಜರು, ಮತ್ತು ನೀನು ಕಾಶಿಗೆ ಬರ್ಬೇಕಂತಿ ಖರೆ, ಆದ್ರೆ ಮತ್ತು ನೀ ಹಿಂಗೆ ಮಾಡ್ತೀಯಂತಲ್ಲ, ಕಳ್ಳತನ ಮಾಡ್ತೀಯಂತ, ಊರಾಗ ಕಳ್ಳತನ ಮಾಡೋದು, ಇದನ್ನು ಮಾಡೋದು, ವಂಚನೆ ಮಾಡೋದು, ಇಂಥದ್ದು ಮಾಡ್ತೀವಿ. ಹೌದು ರೀ ಅಜ್ಜರ, ನಾನು ಮಾಡ್ತೀನಿ ರೀ, ಅದು ನನ್ನ ಕೆಲಸನ ಅಂತದ್ರಿ ಅಂತಂತ. ನಾ ಮಾಡ್ತೀನಿ ಬಿಡ್ರಿ, ಅದ್ರಾಗ ಏನಿಲ್ಲ, ಮಾಡ್ತೀನಿ, ಮತ್ತು ನನ್ನ ಕೆಲಸ ರೀ ಅದು ಅಂತಂತ ಅವ ಅಂತ. ಅಜ್ಜರು ಸುಳ್ಳು ಹೇಳೋದಿಲ್ಲ, ಸತ್ಯನೇ ಹೇಳ್ತಾನೆ ಅನ್ನೋದು ಅಜ್ಜರಿಗೆ ಮನದಟ್ಟನೆ. ನಲ್ಲಿ ಸುಳ್ಳು ಹೇಳೋದಿಲ್ವ, ಕರೆ ನಿಜಾನ ಹೇಳ್ತಾನಲ್ಲ ಅಂತ ಅನ್ನೋದು ಮನದ ಒಂದು ಸ್ವಲ್ಪ ಅವನ ಮ್ಯಾಗ ಒಂದು ಸ್ವಲ್ಪ ಇದು. ಅಲ್ಲಪ್ಪ ಕಳ್ಳತನ ಗಿಳ್ತನ ಮಾಡಿದರೆ ನಮ್ಮ ಜೋಡಿ ಬರುವಂಗಿಲ್ಲ ಏನು, ಮತ್ತು ಊರಾಗಿನ ಜನ ಎಲ್ಲ ಬಂದಿರ್ತಾರೆ, ಇದು ಮಾಡ್ತಾರೆ, ಅದ್ರ ಅಪರಾಧ ಆಗುತ್ತೆ, ಮಾಡಬಾರ್ದು. ಹಂಗೆ ನಿಲ್ಬಿಡ್ರಿ ಅಪರ, ಮತ್ತು ನಾ ಮಾಡೋದು ಕೆಲಸನ ಅದು, ನಾ ಕಳ್ಳತನ ಮಾಡೋನ ರೀ ಅಂತಂದು ಅಜ್ಜರಿ. ಕಳ್ಳತನ ಮಾಡ್ತಿಲ್ಲ, ಮಾಡು, ಬ್ಯಾಡ ಅನ್ನೋಂಗಿಲ್ಲ, ಅದು ನಿನ್ನ ವೃತ್ತಿ ಅಂತಿದಿ, ನಿನ್ನ ಕೆಲಸ ಅಂತಿದಿ, ನೀ ಕಳ್ಳತನ ಮಾಡ್ತಿಲ್ಲ ಮಾಡು, ಆದರೆ ಕಾಶಿಗೆ ಹೋಗಿ ಬರುತನಾರ ನೀನು ಕಳ್ಳತನ ಮಾಡೋದು ಬಿಡಬೇಕು ಅನ್ನೋದು ಒಂದು ಷರತ್ತು ಹಾಕ್ತಾರೆ ಅಜ್ಜರು. ಆಗ ಆತ್ರಿ ಅಪ್ಪರ ನೀವು ಹೇಳ್ದಂಗೆ ಯಾಕೆ ಆಗೋದಕ್ಕೆ ರೀ,
ಕಾಶಿಗೆ ಹೋಗಿ ಬರೋತನ ಅಷ್ಟೇ ನಾನು ಕಳ್ತನ ಮಾಡೋದು ಬಿಡ್ತೀನಿ ರೀ. 15-20 ದಿವಸ ಹೋಗಿ ಬಂದ್ಮ್ಯಾಗ ನಾ ಮತ್ತೆ ಅದನ್ನು ಮಾಡೋರಿ ಅಂತಂದು ಅಜ್ಜರ ಮುಂದೆ ಪಾಪಿ ಮನುಷ್ಯ ಹೇಳ್ತಾನೆ. ಹಿಂಗಂತಂದು ಹೇಳಿ ಮತ್ತೆ ಎಲ್ಲರಿಗೂ ಪ್ರಮಾಣ ಮಾಡಪ್ಪ, ಇದನ್ನು ಮಾಡು, ಅವ್ರಿಗೆ ಊರನ್ನ ಮುಂದೆ ಇದನ್ನು ಮಾಡು ಅಂತ. ಆತ್ರಿ ಅಪ್ಪರ, ನಾ ಏನು ಕಾಶಿಗೆ ಹೋಗಿ ಬರುತ್ತನೂ ಒಟ್ಟ ನಾ ಯಾರ್ದು ₹1 ಕದಿಯೋದಿಲ್ಲ, ಕಳ್ತನ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ ಅಂತಂದು ಹೇಳ್ತಾನೆ. ಆತಾಳ ಹಂಗಾದ್ರೆ ಎಲ್ಲರೂ ಕೂಡ್ರಪ್ಪ, ಹೇಳೈತೆಲ್ಲ, ಈಗ ಅವನು ಬರ್ತಾನೆ ನಮ್ಮ ಜೋಡಿ, ಮತ್ತು ಅವನು ಯಾಕೆ ಬರೋಲ್ಲಕ್ಕ, ಬರಲಿ ಅಂತಂತ ರಾಜರು ಹಂಗುಗಳೇ ಪ್ರಾರಂಭ ಮಾಡ್ತಾರೆ. ಇನ್ನೇನು ಕಾಶಿಗೆ ಹೋಗೋಕ್ಕೆಲ್ಲರೂ ರೆಡಿ ಆಗ್ತಾರ. ಮತ್ತು ನಡ್ಕೊಂತ ಹೋಗೋದು, ಒಂದು ದಿನ ಆ ಊರಾಗ ವಸ್ತಿ, ಹಂಗೆ ಒಂದೊಂದು ಊರಾಗ ಒಂದೊಂದು ದಿನ ವಸ್ತಿ ಹಾಕು ಅಂತ ನಾವು ಮತ್ತು ಮುಂದೊಂದು ಊರಿಗೆ ಹೋಗ್ತಾರೆ. ಆ ಊರಿಗೆ ಹೋದ್ಗಳೇನ ಮತ್ತು ಅಲ್ಲಿ ವಸ್ತಿ ಆಗ್ತದೆ. ಹಿಂಗೈತಿ ಭಕ್ತರಿರ್ತಾರೆ, ಪ್ರಸಾದ ಎಲ್ಲ ಮಾಡಿಸಿರ್ತಾರೆ. ಅಲ್ಲಿ ಒಂದು ದೇವಸ್ಥಾನ ಇರುತ್ತೆ, ಅಲ್ಲಿ ಪ್ರಸಾದ ಇರುತ್ತೆ. ಎಲ್ಲ ಪ್ರಸಾದ ತೊಗೊಂಡು ಊಟ ಗೀಟ ಮಾಡಿ ಇನ್ನೇನು ಮಕ್ಕೋನು ಟೈಮ್ ಆಯ್ತು. 10-10:30, 11-12 ಗಂಟೆ ಆಯ್ತು. ಮಕ್ಕೋನು ಟೈಮ್ ಆದ್ಗಳೇನ ಅಲ್ಲೊಬ್ಬರು ಇಲ್ಲೊಬ್ಬರು ಎಲ್ಲರೂ ಮಕ್ಕೊಂತಿರ್ತಾರೆ. ಇವಾಗ ನಿದ್ದೆ ಬರ್ತಿರೋದು. ಇವಾಗ ಮತ್ತು ನೈಟ್ ಎಲ್ಲ ಕಳ್ತನ ಮಾಡವ, ಇವಾಗ ಎಲ್ಲಿ ನಿದ್ದೆ ಬರ್ಬೇಕು? ಇವಾಗ ಹಂಗೆ ಸುಮ್ಮನೆ ಕುಂತ್ಬಿಟ್ಟಿರ್ತಾನೆ. ಊರಾಗಿನ ಮಂದಿ ಅಲ್ಲಿ ಮಗ್ಳು ಮಕ್ಕೊಂಡವ, ಯಾಕಪ್ಪ ಮಲ್ಕೊಳೋದಿಲ್ಲ ನೀನಂತ ಅಂತಂದು ಇವ್ನು ಕೇಳ್ತಾರೆ. ನಾ ಮಲ್ಕೋತೀನಿ ಬಿಡ್ತೀನಿ, ನೀವು ಯಾಕೆ ನೀ ಮಲ್ಕೋಲ್ಲ ಅಂತಂದು ಇವ ಪಾಪಿ ಮನುಷ್ಯ ಅವ್ರಿಗೆ ಹೇಳ್ತಾರೆ. ನೀ ಎದಕ್ಕೆ ಮಲ್ಕೊಳೋದಿಲ್ಲ ಅನ್ನೋದು ನನಗೆ ಗೊತ್ತೈತಿ, ಅದಕ್ಕೆ ನಾ ಮಲ್ಕೊಂಡಿಲ್ಲ ಅಂತಂದು ಈ ಊರಾಗಿನ ಮಂದಿ ಅಂತಿರ್ತಾರೆ. ಇವ ಪಾಪಿ, ಹಾಗಾದ್ರೆ ನೀವು ಎದಕ್ಕೆ ಮಕ್ಕೊಂಡಿಲ್ಲ ಅಂತೀರಿ, ನಾನು ಅದಕ್ಕೆ ಮಕ್ಕೊಂಡಿಲ್ಲ ಅಂತೀವ ಅಂತಿರ್ತಾರೆ. ಹಿಂಗೆ ವಾದ ಮಾಡಿ ಅಜ್ಜರ್ದು ಊಟ ಆಗಿರ್ತಾರೆ. ಅವರು ಬರ್ತಿರ್ತಾರೆ. ಬರೋ ಹೊತ್ನ್ಯಾಗ ಅಜ್ಜರ್ ನೋಡಿದ ಎಲ್ಲರೂ ಸುಮ್ಮನೆ ಮಕ್ಕೊಂತಾರ. ಆದರೆ ಇವಾಗ ನಿದ್ದಿನ ಬಂದಿರೋಲ್ಲ. ಮತ್ತು ಇವ ಎಲ್ಲಿ ಬಿಡ್ಬೇಕು? ಹಂಗೆ ಹೇಳ್ತಾನೆ. ಎದ್ದು ಮತ ಕುಂದಿರ್ತಾನೆ. ಕುಂತಾದ್ಮೇಲೆ ಕುಂತು ಸಾಕಾಗಿ ಇವ್ರು ಊರಾಗಿನ ಒಬ್ಬೊಬ್ರು ಹಂಗೆ ಹಿಂಗೆ ನೋಡ್ತಿರ್ತಾರೆ. ಇವು ಇನ್ನೂ ಮಕ್ಕೊಂಡಿರೋದು ಅಲ್ಲಿ ಇವ್ರು ನೋಡ್ತಿರ್ತಾರೆ. ಅವು ಪಾಪ ಎಲ್ಲರಿಗೂ ನಿದ್ದೆ ಎತ್ಬಿಟ್ಟಿರೋದು. ಬೆಳಗ್ಗೆ ಎದ್ದು ನೋಡ್ತಾರೆ, ಅವರು ಒಬ್ಬೊಬ್ರು ರೊಕ್ಕ, ಒಬ್ಬೊಬ್ರು ಬಂಗಾರ ಎಲ್ಲ ಕಳ್ತನ ಆಗ್ಬಿಟ್ಟಿರ್ತಾವೆ. ಮತ್ತು ಕಳ್ತನ ಆಗ್ಯಾವ ಅಂದ್ರೆ ಇವನ ಮೇಲೆ ಅಲ್ಲ ಬರೋದು, ಇವನ್ನ ತೊಗೊಂಡಿರ್ತಾನೆ ಅನ್ನೋದು ಲೆಕ್ಕ ಹರಿದ್ಬಿಡುತ್ತೆ. ಅಜ್ಜರ್ ತಾಕ ಹೋಗ್ತಾರೆ. ನಾ ಅಲ್ರಿ ಅಜ್ಜರ, ನಿಮ್ಗೆ ಹೇಳಿದ್ವಿ ಆ ಪಾಪಿ ಮನುಷ್ಯನ ಕರ್ಕೊಂಬರೋದು ಬೇಡ ಅಂತಂದ್ರೆ, ಈಗ ನೋಡ್ರಿ ಅವು ಎಲ್ಲವೂ ಕಳ್ತನ ಮಾಡಿಬಿಟ್ಟಾನ, ಇದನ್ನು ಮಾಡಿಬಿಟ್ಟಾನ ಅಂತಂದು ಅವ್ನು ಕರ್ಸ್ರಿ ಇಲ್ಲಿ ಅಂತಂದು ಮತ್ತು ಅವು ಪಾಪಿ ಮನುಷ್ಯ ಬರ್ತಾನೆ. ಅಜ್ಜರ್ ಬಯಕ್ಕೆ ಚಲೋ ಮಾಡ್ತಾರೆ. ಕಳ್ತನ ಮಾಡಿಬಿಡೋದಿತ್ತಲ್ಲಿ, ನೀನು ಯಾಕೆ ಮಾಡಿದಿ ಅಂತಂದು ಕೇಳ್ತಾರೆ. ಅಜ್ಜರ್ ಕೇಳಿದ ಪಾಪಿ ಮನುಷ್ಯ ಅಂತ, ನಾ ಏನು ಕಳ್ತನ ಮಾಡಿಲ್ರಿ ಅಂತ. ನಾ ಏನು ಕಳ್ತನ ಮಾಡಿಲ್ರಿ, ಮತ್ತು ನಿಮ್ಗೆ ಮಾತು ಕೊಟ್ಟಿನಲ್ಲ, ನಾ ಕಳ್ತನ ಮಾಡೇ ಇಲ್ರಿ. ನಾ ಕಳ್ತನ ಮಾಡೀನಿ ಅಂತ ಹೇಳಿದ್ದೆ. ನಾ ಏನು ಕಳ್ತನ ಮಾಡಿಲ್ರಿ, ನಿಂತು ಬಂದಿದ್ದಿಲ್ಲಲ್ರಿ. ಹೀಗಾಗಿ ಇವ್ರ ಸಾಮಾನು ತೊಗೊಂಡೋಗಿ ಅವ್ರದ್ದು ತೆಲುಗುಂದಾಗ ಇಟ್ಟು, ಇವ್ರ ತೆಲುಗುಂದ ಸಾಮಾನು ತೊಗೊಂಡೋಗಿ ಅವ್ರದ್ರಾಗ ಇಟ್ಟು ಹಿಂಗೆ ಮಾಡೀನ್ರಿ. ಆದ್ರೆ ಅವ್ರ ಸಾಮಾನು ಇವ್ರ ಕಡೆಗೆ, ಇವ್ರ ಸಾಮಾನು ಅವ್ರ ಕಡೆಗೆ, ಅಲ್ಲೊಂದು ಇವ್ರ ರೊಕ್ಕ ಅವ್ರ ಕಡೆಗೆ, ಅವ್ರ ರೊಕ್ಕ ಇವ್ರ ಕಡೆಗೆ, ಹಿಂಗೆ ಮಾಡೀನ್ರಿ. ನಾ ಏನು ₹1 ಅದ್ರಾಗ ಕದ್ದಿಲ್ರಿ. ಅಲ್ಲೋ, ನಿನ್ಗೆ ನಿದ್ದೆ ಬರ್ಲಿಕ್ಕೆ ಹಿಂಗಾರ ಯಾಕೆ ಮಾಡಬೇಕು? ನಂಗೆ ನಿದ್ದೆ ಬರ್ಲಿಲ್ರಿ, ಅದ್ರ ಸಂಬಂಧ ನಾ ಮಾಡೀನ್ರಿ, ಹಿಂಗೆ ಮಾಡೀನ್ರಿ. ಆದ್ರೆ ನಾ ಕಳ್ತನ ಮಾಡಿಲ್ರಿ. ಬೇಕಾರೆ ನನಗೆ ಚೆಕ್ ಮಾಡ್ಕೊರಿ, ನಾ ಮಾಡೀನಿ ಅಂತ ಹೇಳ್ಬಿಟ್ಟಿದ್ದೀನಿ, ನಾ ಕಳ್ತನ ಮಾಡಿಲ್ರಿ. ಅಜ್ಜರು ಒಂದು ಸ್ವಲ್ಪ ಯೋಚನೆ ಮಾಡಿದ್ರು. ಮತ್ತು ಊರಾಗಿನ ಮಂದಿ ಮತ್ತು ಅವ ಹೇಳಿದ್ನಲ್ಲ ತೆಗ್ದು ನೋಡಕತ್ತ, ಮತ್ತು ಇವು ನಮ್ಮ ಅಲ್ಲ, ಇವು ನಿಮ್ಮ ಅಲ್ಲ, ನಮ್ಮ ಅಂತಂದು ಮತ್ತೆ ಸರಿಪಡಿಸ್ಕೊಟ್ರು. ಎಲ್ಲರೂ ಇದು ಮಾಡಿದ್ರು. ಅಜ್ಜರು ಒಂದು ಮಾತು ಕೇಳಿದ್ರು ಅವಾಗ, ನಿಂಗೆ ನಿದ್ದೆ ಬರೋಲ್ಲದಲ್ಲ, ನಾನು ಸಾಯಂಕಾಲ ಬರ್ತೀನಿ, ನಿದ್ದೆ ಬರೋಲ್ಲ, ನನ್ನ ಕಡೆಗೆ ಬಾ ಇಲ್ಲಿ ನೀನು ಅಂತಂದು ಹೇಳ್ತಾರೆ ಅಜ್ಜರು. ಮತ್ತು ಅವಳು ಮರುದಿವ್ಸ ಮತ್ತು ಬೇರೆ ಊರಿಗೆ ಹೋಗ್ತಾರೆ. ಹಿಂಗೆ ಮತ್ತು ರಾತ್ರಿ ನಿದ್ದೆ ಬರೋಲ್ಲ, ಎಲ್ಲರೂ ಮಕ್ಕೊಂಡಿರ್ತಾರೆ, ನಿದ್ದೆ ಬರೋಲ್ಲ. ಅಜ್ಜರು ನಡ್ಕೊಂತ ಬಂದುಬಿಡ್ತಾರೆ. ಇವನ ಕಡೆನ ಬರ್ತಾರೆ. ಅಜ್ಜರು ಬಂದು ಅಜ್ಜರು ಬಂದ್ಗಳೇ ಕುಂತಿರ್ತಾನೆ. ಕುಂತಾಗ ಇವ ಪಾಪಿ ಮನುಷ್ಯ ಸುಮ್ಮನೆ ಕುಂತಿರ್ತಾನೆ. ಇಲ್ರಿ ಅಜ್ಜರು ನಿದ್ದಿನ ಬರೋಲ್ತ್ರಿ. ಆಮ್ಯಾಗ ಅಜ್ಜರು
ತಮ್ಮ ಕೊರಳಾಗಿರುವಂಥ ಒಂದು ರುದ್ರಾಕ್ಷಿ ಮಾಲೆಯನ್ನು ತೆಗೆದು ಅವನ ಕೈಗೆ ಕೊಡ್ತಾರೆ. ನೋಡಪ್ಪ, ನಿನಗೆ ನಿದ್ದೆ ಬರಲ್ಲಂದ್ರೆ, ನಿದ್ದಿನ ಬರಲ್ಲಂದ್ರೆ ನೋಡು, ಈ ರುದ್ರಾಕ್ಷಿ ಮಾಲಿತು ಒಂದು ಮನಿ ಸರಸು, ಓಂ ನಮಃ ಶಿವಾಯ. ಇನ್ನೊಂದು ಮಣಿಯನ್ನು ಸರಿಸು, ಓಂ ನಮಃ ಶಿವಾಯ. ಈಗ ಮನಿ ಸರಿಸ್ಕೊಂಡು ನಿನಗೆ ಎಲ್ಲಿ ತನಕ ನಿದ್ದೆ ಬರಲ್ಲ ಅಲ್ಲಿ ತನೂ ಓಂ ನಮಃ ಶಿವಾಯ ಅನ್ಕೋಂತನ ಮನಿ ಸರಿಸ್ಕೋತಿರು ಅಂತಂತಂದು ಅಜ್ಜರು ಹೇಳ್ತಾರೆ. ಅಜ್ಜರ ಪ್ರಕಾರ ಆ ಮನುಷ್ಯ ಮಾಡಕತ್ತಿರ್ತಾನೆ, ಅತಿ ಶ್ರದ್ಧೆಯಿಂದ ಮಾಡ್ತಿರ್ತಾನ. ಇವ ಹೆಂಗೆ ಓಂ ನಮಃ ಶಿವಾಯ ಅಂತಿದ್ದ ಹಂಗಂಗ ಇವ ಮೊದಲು ಮಾಡಿರ್ತಕ್ಕಂಥ ಪಾಪ ಒಂದ ಕರಿಗೆ ಹೋಗ್ತು ಅಂತ ಬಂದ್ಬಿಡ್ತಾವ. ಅಂದ್ರೆ ಅಜ್ಜರು ಕೊಟ್ಟಿರ್ತಕ್ಕಂಥ ಮಾಲಿಯೊಳಗೆ ಅಷ್ಟು ಶಕ್ತಿಯುತವಾಗಿ, ಅಷ್ಟು ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇರುತ್ತೆ, ದೇವ್ರದ್ದು ಇದು ಇರುತ್ತೆ. ಅಜ್ಜರು ಕೊಟ್ಟರೆ ಮತ್ತೆ ಇವ ದಿನ ಅದನ್ನು ಮಾಡ್ತಿರ್ತಾನೆ. ಓಂ ನಮಃ ಶಿವಾಯ ಅನ್ನೋದು ಒಂದು ಮನಿ ಸರ್ಸು, ಓಂ ನಮಃ ಶಿವಾಯ ಅನ್ನೋದು ರುದ್ರಾಕ್ಷಿ ಮಾಲೆ ಮನಿ ಸರ್ಸೋದು, ಇದನ್ನ ಮಾಡ್ತಿರ್ತಾನೆ. ಅಜ್ಜರ ಬಲ್ಲಿ ಹೋಗಿ ಹೇಳ್ತಿರ್ತಾನೆ, ಹಿಂಗಿಂಗ್ರಿ ಅಜ್ಜರ ದಿನ ಸರಿಸ್ತೀನಿ, ನನಗೇನೋ ಒಂಥರ ಆನಂದ, ಏನೋ ಒಂಥರ ದೇವರ ಇದಾಗಲ್ಲ, ಹಿಂಗೆ ಮಾಡ್ಕೊತೀರಪ್ಪ, ನಿಂಗೆ ಒಳ್ಳೇದಾಗುತ್ತೆ ಇದಾಗುತ್ತೆ ಅಂತಂದು ಅಜ್ಜರೆಲ್ಲ ಹೇಳ್ತಿರ್ತಾರೆ. ಹೇಳಿ ಮತ್ತೆ ಒಂದು ದಿವ್ಸ ಕುಂತ ಬಿಟ್ಟಿರ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತಂದು ಮನೆ ಸರಿಸ್ತಿರ್ತಾನ. ಕಾಶಿ ವಿಶ್ವನಾಥನ ಇವನು ಮುಂದೆ ಬಂದು ಕಣ್ ತೆಗಿಯಪ್ಪ, ನಾನು ಬಂದೀನಿ ಕಾಶಿ ವಿಶ್ವನಾಥ ನಾನು ಅಂತಂದು ದೇವರ ಪ್ರತ್ಯಕ್ಷ ಆಗ್ತಾನೆ. ದೇವ್ರ ಪ್ರತ್ಯಕ್ಷ ಆದಾಗ ಇವ ಕಣ್ ತೆಗೆದು ನೋಡ್ತಾನೆ. ದಿವ್ಯವಾದ ಸ್ವರೂಪವಾದ ಶ್ರೀ ಕಾಶಿ ವಿಶ್ವನಾಥ ಮುಂದೆ ನಿಂತಿರ್ತಾನೆ ಪರಮಾತ್ಮ. ನೋಡಿ ಕಾಟಿ ಹೋಗುವಂಥರ ಆನಂದ ಆಗಿ ಎಲ್ಲರನ್ನೂ ಎಬ್ಸಕ್ಕೆ ಚಲೋ ಮಾಡಿಡ್ತಾನೆ. ಇಷ್ಟೂ ಎಬ್ಸೋದು ತಮ್ಮ ಊರವ್ರನ್ನ ಎಲ್ಲರನ್ನೂ ಎಬ್ಸ್ಕೊಂತ ಎಬ್ಸಿ ಕಾಟ ನೋಡಿ ಇಲ್ಲಿ ಕಾಶಿ ವಿಶ್ವನಾಥನನ್ನು ಬಂದನ, ದರ್ಶನ ತೋರಿ ಅಂತಂದು ಇವ ಅಂತಿರ್ತಾನೆ. ಅವರು ಎಲ್ಲದನು ಕಾಶಿ ವಿಶ್ವನಾಥ ನಿನಗೆ ಹುಚ್ಚಿಗಿಚ್ಚಿಡ್ದೈತಿ, ಎದಕ್ಕೆ ಎಬ್ಸಕತ್ತೀವಿ ಅಂತಂದು ಅವ್ರು ಅಂತಿರ್ತಾರೆ. ಕಾಶಿ ವಿಶ್ವನಾಥನ್ ಇವಾಗ ಕೇಳ್ತಾನ, ಪಾಪಿ ಮನುಷ್ಯ, ವಿಶ್ವನಾಥ ನನಗೆ ಕಂಡಂಗೆ ಇವ್ರಿಗೆ ಯಾಕೆ ಕಾಣವಲ್ಲಿ ಅಂತಂದು ಪರಮಾತ್ಮನ ಕೇಳ್ತಾನೆ. ಇವ ಪಾಪಿ ಮನುಷ್ಯ, ಇಲ್ಲಪ್ಪ ಅವ್ರ ಕಣ್ಣಿನ್ಯಾಗ ಪಾಪದ ಪರದೆ ತುಂಬೈತಿ, ಅದಕ್ಕೆ ನಾ ಅವ್ರಿಗೆ ಕಾಣೋದಿಲ್ಲ, ಅವರೆಲ್ಲ ಪಾಪದ ಪರದೆ ತುಂಬೈತಿ, ಅವ್ರಿಗೆ ಕಣ್ಣಿಗೆ ನಾ ಕಾಣೋಲ್ಲ, ನಿನ್ನ ಕಣ್ಣಿಗೆ ಅಷ್ಟು ಅಂತ ನೀವು ಪಾಪಿ ಮನುಷ್ಯ. ನಮ್ಮೂರಾಗ ನಾನಾ ಕಳ್ತನ ಮಾಡವ, ನಾನಾ ಸುಳ್ಳು ಹೇಳವ, ನಾನಾ ಎಷ್ಟೋ ಕಳ್ತನ ಮಾಡೀನಿ, ಇದನ್ನು ಮಾಡೀನಿ, ಎಷ್ಟೋ ವಂಚನೆಗಳ ಕೆಲಸ ಮಾಡೀನಿ, ನನ್ನ ಕಣ್ಣಿಗೆ ಕಾಣಿಸ್ತಿ ಅಂದ್ರೆ ಇವ್ರ ಕಣ್ಣಿಗೆ ಯಾಕೆ ಕಾಣಿಸಲಿನೋ ಅಂತಂದು ಆ ಪಾಪಿ ಮನುಷ್ಯ ದೇವ್ರನ್ನ ಪ್ರಶ್ನೆ ಮಾಡ್ತಾನೆ. ಇಲ್ಲಪ್ಪ, ನೀ ಮೊದಲ ಪಾಪಿ ಮನುಷ್ಯ ಇದ್ದಿ, ಆದ್ರೆ ಈಗ ನೀ ಯಾವಾಗ ಮಂತ್ರಗಳನ್ನು ಅನ್ನಕತ್ತಿ, ಇದನ್ನು ಅನ್ನಕತ್ತಿ, ಯಾವಾಗ ನೀನು ಎಲ್ಲ ಪಾಪ ಎಲ್ಲ ನಶಿಸಿ ನೀ ಪುಣ್ಯಾತ್ಮಾಗಿ ನಿನಗೆ ಮಾತ್ರ ನಾ ಕಾಣಿಸ್ತೀನಿ, ಅವರಿಗೆ ಒಟ್ಟ ಕಾಣಿಸೋದಿಲ್ಲ ನಾನು. ಯಾಕಂದ್ರೆ ಅವರೆಲ್ಲ ಒಳಗಡೆ ಕಪಟ ಬುದ್ಧಿ ಇದೆ, ಇದು ಇದೆ, ಅವರಲ್ಲಿ ಅಷ್ಟು ನಿನ್ನಷ್ಟು ಪರಿವರ್ತನೆ ಆಗಿಲ್ಲ ಅಂತಂದು ಇವಾಗ ಆಶ್ಚರ್ಯ ಆಗುತ್ತೆ. ನಾನಾ ಒಂದು ದೊಡ್ಡ ಪಾಪಿ ಮನುಷ್ಯ, ಈ ದೇವ್ರು ನನಗೆ ಕಾಣಿಸ್ತಾನೆ, ಇವ್ರಿಗೆ ಯಾಕೆ ಕಾಣಿಸೋದಿಲ್ಲ ಅಂತಂದು ದೇವ್ರನ್ನ ಪ್ರಶ್ನೆ ಮಾಡಿದಾಗ, ಮೊದಲನೇ ಮಾಡಿದ್ದಪ್ಪ, ಆದರೆ ನೀನೀಗ ಒಳ್ಳೆಯವಾಗಿ ನೀ ಹೆಂಗೆ ಮಂತ್ರ ಅಂದು ಹಂಗಾಗೈತಿ, ನಿನ್ನ ಪಾಪ ಎಲ್ಲ ನಶಿಸಿ ಹೋಗೈತಿ ಅಂತ. ಆಮ್ಯಾಗ ಮರುದಿವಸ ಅಜ್ಜರ ಮುಂದೆ ಹೋಗಿ ಇವ ಹೇಳ್ತಿರ್ತಾನೆ, ಅಜ್ಜರ ಹಿಂಗಾದ್ರಿ ರಾತ್ರಿ ಕಾಶಿ ವಿಶ್ವನಾಥನ ನನ್ನ ಪ್ರತ್ಯಕ್ಷ ಆಗಿಬಿಟ್ಟಿದ್ದ, ಹಿಂಗೆ ಹೌದಪ್ಪ ಒಳ್ಳೆಯವರಿಗೆ ಹಾಗೆ ನೀನು ಆ ಫಲ ಇದನ್ನು ಮಾಡಿದ್ವಿ, ಹಿಂಗೆ ಮಂತ್ರ ಇದನ್ನು ಮಾಡಿ ಪಠನ ಮಾಡಿದ್ವಿ, ಹಿಂಗೆ ನಿನ್ಗೆ ಚಲೋನೇ ಆಗೈತೆ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಪ್ಪ. ಎಲ್ಲ ಮುಗಿದಾದ್ಮೇಲೆ ಇನ್ನೇನು ಊರಿಗೆ ಬರ್ತಾನ. ಊರಿಗೆ ಬಂದ ಮೇಲೆ ದೇವ್ರದ ಸ್ಮರಣೆ ಇದನ್ನು ಮತ್ತು ಬೇರೆ ಕೆಲಸ ಮಾಡೋಕ್ಕೆ ಚಲೋ ಮಾಡ್ತಾನೆ. ಆದ್ರೆ ಕಳ್ತನ ಮಾಡೋದು ಬಿಟ್ಬಿಡ್ತಾನೆ. ಅಂದ್ರೆ ಇಲ್ಲೇನು ತಿಳಿತಪ್ಪ ಅಂದ್ರೆ, ನಾವು ಯಾರ ಸಂಘದಾಗಿರ್ತೀವಿ, ನಾವು ಎಲ್ಲಿರ್ತೀವಿ ಆ ಸಂಘದೊಳಗೆ ಹೋದ್ರೆ
ಇಂಥ ಪುಣ್ಯಾತ್ಮರ ದರ್ಶನ ಆದ ಮನುಷ್ಯ ಎಷ್ಟ ಪಾಪಿ ಮನುಷ್ಯ ಇದ್ರೂ ಪಾಪ ಮಾಡಿದ್ರು ಕರಗ್ತದನ್ನಕ್ಕೆ ಈ ದಿವ್ಯ ಮಂತ್ರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರಿ ಓಂ ನಾರಾಯಣ. ನಾನು ಹೇಳೋದ್ರೊಳಗೆ ಏನಾರ ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಎಲ್ಲ ನಮ್ಮ ಗೆಳೆಯರು ಹಾಗೂ ಗುರು ಹಿರಿಯರು. ನಮಸ್ತೆ. ಹರಿ ಓಂ ನಾರಾಯಣ.